ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯ ಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃ ಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 158ನೆಯ ಅಧ್ಯಾಯವಾದ ಮಥುರೆಯ ಪ್ರವೇಶ ತೀರ್ಥ ಸ್ನಾನಾದಿಗಳಿಂದ ಮನುಷ್ಯರಿಗೆ ಲಭಿಸುವ ಪುಣ್ಯಫಲ ಮುಚುಕುಂದ ಕ್ಷೇತ್ರ ಮಹಿಮೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಭೂಮಿ, ನನ್ನ ಮಥುರಾಮಂಡಲವು 20 ಯೋಜನ ವಿಸ್ತಾರವುಳ್ಳದ್ದು. ಆ ಮಂಡಲದಲ್ಲಿರುವ ಯಾವ ತೀರ್ಥಗಳಲ್ಲಿ ಸ್ನಾನ ಮಾಡಿದರೂ ಮನುಷ್ಯನು ಸರ್ವ ಪಾಪಗಳನ್ನು ಕಳೆದುಕೊಳ್ಳುವನು. ನನ್ನ ಮಥುರಾಮಂಡಲದಲ್ಲಿ ಮಳೆಗಾಲದಲ್ಲಿ ಇರಬೇಕು. ಆಗ ಅಲ್ಲಿಯ ಸ್ನಾನವು ಹರ್ಷಕರವಾಗಿರುವುದಲ್ಲದೆ ಅತಿ ಪುಣ್ಯಪ್ರದವೂ ಆಗುವುದು. ನಾನು ಶಯನದ್ವಾದಶಿ ಅಂದರೆ ಆಷಾಢ ಶುಕ್ಲ ದ್ವಾದಶಿಯಲ್ಲಿ ಮಲಗಿದ ಬಳಿಕ ಸಪ್ತದ್ವೀಪಗಳಲ್ಲಿರುವ ತೀರ್ಥಗಳು ಪವಿತ್ರ ದೇವಾಲಯಗಳು ಮಥುರೆಗೆ ಬರುವವು. ವಸುಂಧರೆ, ಮಲಗಿದ್ದ ನಾನು ಉತ್ಥಾನ ದ್ವಾದಶಿ ಅಂದರೆ ಕಾರ್ತೀಕ ಶುಕ್ಲ ದ್ವಾದಶಿಯ ದಿನ ಏಳುವ ನನ್ನನ್ನು ಮಥುರೆಯಲ್ಲಿ ಸಂದರ್ಶಿಸುವವರು ಸರ್ವದಾ ನನ್ನನ್ನೇ ಸೇರಿರುವವರಾಗುವುದರಲ್ಲಿ
ಸಂಶಯವಿಲ್ಲ. ಭೂದೇವಿ, ಮಲಗಿ ಎದ್ದ ನನ್ನ ಮುಖಕಮಲ ಸಂದರ್ಶನದಿಂದ ಒಡನೆಯೇ 7 ಜನ್ಮಗಳಲ್ಲಿ ಮಾಡಿದ ಪಾಪವು ಬಿಟ್ಟು ಹೋಗುವುದು. ಮಥುರೆಯಲ್ಲಿ ವಾಸ ಮಾಡುವ ಜನರೆಲ್ಲರೂ ಮುಕ್ತಿಗೆ ಪಾತ್ರರಾಗುವರು. ಮಥುರೆಗೆ ಹೋಗಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಕೇಶವ ದೇವನನ್ನು ಸಂದರ್ಶಿಸುವವನು ನನ್ನ ಲೋಕದಲ್ಲಿ ನೆಲೆಸುವನು. ಮಥುರೆಯಲ್ಲಿ ಕೇಶವನಾದ ನನ್ನನ್ನು ಪ್ರದಕ್ಷಿಣ ಮಾಡುವುದರಿಂದ ಮನುಷ್ಯನು 7 ದ್ವೀಪಗಳಿಂದ ಕೂಡಿದ ಭೂದೇವಿಯಾದ ನಿನ್ನನ್ನು ಪ್ರದಕ್ಷಿಣ ಮಾಡಿದಂತಾಗುವುದು. ವಸುಂಧರೆ, ತುಪ್ಪದಿಂದ ತುಂಬಿದ ದೀಪ ಪಾತ್ರೆಯಲ್ಲಿ ಸರಿಯಾದ ದೊಡ್ಡ ಬತ್ತಿಯನ್ನು ಹಾಕಿ ಕೇಶವನೆದುರಿಗೆ ದೀಪವನ್ನು ಉರಿಸುವುದರಿಂದ ಮನುಷ್ಯನು ದೇವನಾಗಿ 5 ಯೋಜನ ಉದ್ದವೂ 5 ಯೋಜನ ಅಗಲವೂ ಆದ ದೀಪಮಾಲೆಗಳಿಂದ ಬೆಳಗುವ ವಿಮಾನವನ್ನು ಪಡೆಯುವನು. ಅವನೇರುವ ಸರ್ವಕಾಮ ಸಮೃದ್ಧಿಯುಳ್ಳದ್ದು, ಅಪ್ಸರಸರ ಗುಂಪಿನಿಂದ ಸೇವಿತವೂ, ಮನೋಹರವಾದ ಮಾಲೆಗಳಿಂದ ಒಪ್ಪುವುದು, ಸುಖಪೂರ್ಣವೂ, ಸರ್ವೇಷ್ಟಗಳನ್ನು ಕೊಡುವುದೂ, ಸದಾ ಕಾಂತಿ ಮಂಡಲದಿಂದ ಅಲಂಕೃತವೂ ಆದ ಆ ವಿಮಾನವನ್ನು ದೇವತೆಗಳು, ಗಂಧರ್ವರು, ಸಿದ್ಧಚಾರಣರು, ಪನ್ನಗರು ಯಾವಾಗಲೂ ಬಯಸುತ್ತಿರುವರು. ದೇವಿ, ಕಾಲಾಂತರದಲ್ಲಿ ಅವನು ಮಾಡಿದ್ದ ಪುಣ್ಯವು ಮುಗಿದು ಹೋದರೆ ಭೂಮಿಯಲ್ಲಿ ಸತ್ಪುರುಷರ ಪವಿತ್ರ ಗೃಹದಲ್ಲಿ ಮತ್ತೆ ಮನುಷ್ಯನಾಗಿ ಜನಿಸುವನು. ಭೂಮಿಯು ಕೇಳುತ್ತಾಳೆ, ದೇವ, ಪಾಪನಾಶಕವಾದ ಆ ಮಥುರಾ ಕ್ಷೇತ್ರವನ್ನು ರಕ್ಷಿಸುವವರಾರು? ಫಲದಾಯಕವಾದ ಆ ಕ್ಷೇತ್ರವನ್ನು ಪಶು ಭೂತ ಪಿಶಾಚಗಳು, ರಾಕ್ಷಸ ಭೂತ ವಿನಾಯಕರೇ ಮೊದಲಾದವರು ಆಕ್ರಮಿಸಿರಬಹುದು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ದೇವಿ, ನನ್ನ ಪ್ರಭಾವದಿಂದ ಆ ಭೂತ ಪಿಶಾಚಗಳು ಎಂದಿಗೂ ನನ್ನ ಕ್ಷೇತ್ರವನ್ನು ನೋಡುವುದೂ ಇಲ್ಲ. ಅಲ್ಲದೆ ಅಲ್ಲಿಗೆ ಬರುವ ನನ್ನಲ್ಲಿ ಆಸಕ್ತರಾದ ಮನುಷ್ಯರನ್ನು ನೋಡಿದರೆ ಅವು ತೊಂದರೆ ಪಡಿಸುವುದೂ ಇಲ್ಲ. ವರಮುಖಿ, ಅಲ್ಲದೆ ನಾನು ರಕ್ಷಣೆಗಾಗಿ ನಿಯಮಿಸಿರುವ 4 ಲೋಕಪಾಲರು ಯಾವಾಗಲೂ ತೀರ್ಥವನ್ನು ರಕ್ಷಿಸುವರು. ಪೂರ್ವ ದಿಕ್ಕಿನಲ್ಲಿ ಇಂದ್ರನು, ದಕ್ಷಿಣ ದಿಕ್ಕಿನಲ್ಲಿ ಯಮನು, ಪಶ್ಚಿಮ ದಿಕ್ಕಿನಲ್ಲಿ ಪಾಶಧಾರಿಯಾದ ವರುಣನು, ಉತ್ತರದಲ್ಲಿ ಮಹಾಬಲ ಪರಾಕ್ರಮಗಳುಳ್ಳ ಕುಬೇರನು ಸದಾ ಕಾಯುವರು. ಮಧ್ಯಭಾಗವನ್ನು ಪಾರ್ವತೀಪತಿಯಾದ ಶಿವನು ಯಾವಾಗಲೂ ರಕ್ಷಿಸುವನು. ಮಥುರೆಯಲ್ಲಿ ಸಾಮಾನ್ಯವಾದ ಮನೆಯನ್ನಾಗಲಿ ಉಪ್ಪರಿಗೆಯ ಮನೆಯನ್ನಾಗಲಿ ಕಟ್ಟಿಕೊಳ್ಳುವವನನ್ನು ನಿಜವಾಗಿಯೂ ಜೀವನ್ಮುಕ್ತನಾದ ಚತುರ್ಭುಜನೆಂದು ಅರಿಯಬೇಕು. ಮಹಾಭಾಗ್ಯೆ, ಮಥುರೆಯ ನಿರ್ಮಲೋದಕದ ಗಂಭೀರವಾದ ಕುಂಡದಲ್ಲಿ ಯಾವಾಗಲೂ ಚತುರ್ಭುಜನಿರುವನು. ವಸುಂಧರೆ, ಅಲ್ಲಿ ಸ್ನಾನ ಮಾಡಿ ಪ್ರಾಣ ಬಿಡುವವನು ವಿಷ್ಣುವಿನ ಲೋಕವನ್ನು ಸೇರಿ ಅಲ್ಲಿ ಸುಖದಿಂದ ವಿಹರಿಸುವನು. ಸುಂದರಿ, ನಾನು ಹೇಳುವ ಅಲ್ಲಿನ ಆಶ್ಚರ್ಯವನ್ನು ಕೇಳು. ವಿಮಲೋದಕ ಕುಂಡದಲ್ಲಿ ನನ್ನ ತೇಜಸ್ಸಿನಿಂದ ನೀರು ಹೇಮಂತ ಋತುವಿನಲ್ಲಿ ಬಿಸಿಯಾಗಿಯೂ ಬೇಸಗೆಯಲ್ಲಿ ಹಿಮದಂತೆ ತಣ್ಣಗೂ ಇರುವುದು. ಆ ಕುಂಡದಲ್ಲಿ ಮಳೆಗಾಲದಲ್ಲಿ ನೀರು ಹೆಚ್ಚುವುದೂ ಇಲ್ಲ, ಬೇಸಗೆಯಲ್ಲಿ ಬತ್ತಿ ಕಡಿಮೆಯಾಗುವುದೂ ಇಲ್ಲ. ನನ್ನ ಆ ಕುಂಡದಲ್ಲಿ ಇದೊಂದು ಅತ್ಯಾಶ್ಚರ್ಯ. ವಸುಂಧರೆ, ಮಥುರೆಯಲ್ಲಿ ಅಡಿಗಡಿಗೆ
ತೀರ್ಥದ ಫಲ. ಅಲ್ಲಿ ಸ್ನಾನ ಮಾಡುವವನು ಸರ್ವ ಪಾಪಗಳನ್ನು ಕಳೆದುಕೊಳ್ಳುವನು. ಎಲ್ಲ ಉತ್ತಮ ತೀರ್ಥಗಳಲ್ಲೂ ಪ್ರಯತ್ನಪೂರ್ವಕವಾಗಿ ಸ್ನಾನವನ್ನು ಮಾಡಬೇಕು. ಪರಮಗತಿಯನ್ನು ಬಯಸುವುದಾದರೆ ವರ್ಷ ಋತುವಿನಲ್ಲಿ ಅಲ್ಲಿನ ಬಾವಿಗಳಲ್ಲೂ ಮಡುಗಳಲ್ಲೂ ದೇವನಿರ್ಮಿತ ತೀರ್ಥಗಳಲ್ಲೂ ಹಳ್ಳಗಳಲ್ಲೂ ನದಿಗಳಲ್ಲೂ ಪ್ರವಾಹಗಳಲ್ಲೂ ದಿವ್ಯವಾದ ನದಿಗಳ ಸಂಗಮಗಳಲ್ಲೂ ಸ್ನಾನ ಮಾಡಬೇಕು. ಮುಚುಕುಂದವೆಂಬ ಹೆಸರಿನ ಬೇರೊಂದು ದಿವ್ಯ ಕ್ಷೇತ್ರವಿದೆ. ಕಾಲಯವನಾದಿ ರಾಕ್ಷಸರನ್ನು ಕೊಂದ ಸೂರ್ಯವಂಶದ ಮಾಂಧಾತ ರಾಜನ ಮಗನಾದ ಮುಚುಕುಂದನು ಅಲ್ಲಿ ಮಲಗಿರುವನು. ಅಲ್ಲಿರುವ ತೀರ್ಥಕುಂಡದಲ್ಲಿ ಸ್ನಾನ ಮಾಡಿದ ಮನುಷ್ಯನು ತನ್ನ ಇಷ್ಟಫಲವನ್ನು ಪಡೆಯುವನು. ಅಲ್ಲದೆ ಅಲ್ಲಿ ಪ್ರಾಣಗಳನ್ನು ಬಿಡುವವನು ನನ್ನ ಲೋಕವನ್ನು ಸೇರುವನು. ಕೇಶವನನ್ನು ಕೀರ್ತಿಸುವುದರಿಂದ ಈ ಜನ್ಮದಲ್ಲಿಯೂ ಬೇರೆಯ ಜನ್ಮದಲ್ಲಿಯೂ ಮಾಡಿದ ಪಾಪವೆಲ್ಲವೂ ಬೇಗನೆ ನಾಶವಾಗುವುದು. ದೇವಿ, ಜನಾರ್ದನನಲ್ಲಿ ಭಕ್ತಿಯುಳ್ಳವನಿಗೆ ಬಹುಮಂತ್ರಗಳಿಂದ ಆಗಬೇಕಾದುದೇನು? ನರಕದಲ್ಲಿ ಬೇಯುವವನಿಗೆ ಜನಾರ್ದನನೇ ಗತಿ. ದೇವಿ, ನಾರಾಯಣನನ್ನು ಪ್ರದಕ್ಷಿಣ ಮಾಡಿ ಅವನ ಸಮೀಪದಲ್ಲಿ ವಿಶ್ರಾಂತಿಗೊಳ್ಳುವವನು ಅನಂತ ಫಲವನ್ನು ಅನುಭವಿಸುವನು. ವಸುಂಧರೆ, ಮಥುರೆಯಲ್ಲಿ ಮಲಗಿ ಏಳುವ ಹರಿಯನ್ನು ಸಂದರ್ಶಿಸುವವನಿಗೆ ಪುನರ್ಜನ್ಮವಿಲ್ಲ. ಅವನು ಚತುರ್ಭುಜನಾಗುವನು. ವಸುಂಧರೆ, ಕಾರ್ತೀಕ ಮಾಸದ ನವಮಿಯ ದಿನ ಕೇಶವನನ್ನು ಪ್ರದಕ್ಷಿಣ ಮಾಡುವವನು ಸರ್ವ ಪಾಪಗಳನ್ನು ಕಳೆದುಕೊಳ್ಳುವನು. ಬ್ರಹ್ಮಹತ್ಯೆ, ಗೋಹತ್ಯೆ, ಸುರಾಪಾನ ಇವುಗಳನ್ನು ಮಾಡಿದವನು, ವ್ರತಗೆಟ್ಟವನು ಸಂತೋಷದಿಂದ ಮಥುರೆಯಲ್ಲಿ ಸಂಚರಿಸಿದರೆ ಪವಿತ್ರನಾಗುವನು. ಅಷ್ಟಮಿಯ ದಿನ ಮಥುರೆಗೆ ಹೋಗಿ ಹಲ್ಲನ್ನು ಉಜ್ಜಿಕೊಂಡು ಸಂಕಲ್ಪಪೂರ್ವಕವಾಗಿ ಆ ರಾತ್ರಿಯನ್ನು ಬ್ರಹ್ಮಚರ್ಯದಿಂದ ಕಳೆದು ಮಾರನೆಯ ದಿನ ಬೆಳಿಗ್ಗೆ ಸರಿಯಾಗಿ ಸ್ನಾನ ಮಾಡಿ ಮಡಿಯನ್ನುಟ್ಟುಕೊಂಡು ಮೌನವ್ರತ ಉಳ್ಳವನಾಗಿ ಕೇಶವನ ಪ್ರದಕ್ಷಿಣ ಮಾಡುವುದರಿಂದ ಸರ್ವ ಪಾಪವೂ ನಾಶವಾಗುವುದು. ಹಾಗೆ ಪ್ರದಕ್ಷಿಣ ಮಾಡುತ್ತಿರುವ ಮನುಷ್ಯನನ್ನು ಬೇರಾವನಾದರೂ ಮುಟ್ಟಿದರೆ ಆತನು ಸರ್ವೇಷ್ಟಾರ್ಥಗಳನ್ನು ಪಡೆಯುವನು. ಈ ವಿಚಾರದಲ್ಲಿ ವಿಮರ್ಶೆ ಬೇಕಿಲ್ಲ. ಸಾಕ್ಷಾತ್ ಬ್ರಹ್ಮದೇವನನ್ನು ಸಂದರ್ಶಿಸಿ ಪ್ರದಕ್ಷಿಣ ಮಾಡಿ ಪಡೆಯಬಹುದಾದ ಪುಣ್ಯವನ್ನು ಮನುಷ್ಯನು ಮಥುರೆಗೆ ಹೋದ ಮಾತ್ರದಲ್ಲೇ ಪಡೆಯುವನು. ಭೂದೇವಿ, ಅಲ್ಲಿ ದೇವನೆದುರಿಗೆ ಚತುಸ್ಸಾಮುದ್ರಿಕವೆಂಬ ನಿರ್ಮಲೋದಕದ ಬಾವಿ ಇದೆ. ಅಲ್ಲಿ ಕೊಡುವ ತಿಲೋದಕವನ್ನು ಪಿಂಡವನ್ನು ಪಿತೃಗಳು ಮೆಚ್ಚುವರು. ಭದ್ರೆ, ಅಲ್ಲಿ ಸ್ನಾನ ಮಾಡುವ ಮನುಷ್ಯನು ದೇವತೆಗಳೊಡನೆ ಸಂತೋಷ ಪಡುವನು. ಅಲ್ಲದೆ ಅಲ್ಲಿ ದೇಹವನ್ನು ತ್ಯಜಿಸುವವನು ನನ್ನ ಲೋಕವನ್ನು ಸೇರುವನು. ಇತಿ ಶ್ರೀ ವರಾಹಪುರಾಣೆ ಮಥುರಾ ಮಾಹಾತ್ಮ್ಯೆ ಮಥುರಾ ತೀರ್ಥ ಪ್ರಭಾವೋ ನಾಮ ಅಷ್ಟಪಂಚಾಶದಧಿಕಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 159ನೆಯ ಅಧ್ಯಾಯವಾದ ಮಥುರಾ ಪ್ರದಕ್ಷಿಣಾದಿ ವಿಧಿ ಫಲಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ
ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.